ನಮಸ್ಕಾರ ವೀಕ್ಷಕರೇ, ಭಾರತ ಮತ್ತೆ ಚೀನಾ ನಡುವೆ ಯುದ್ಧ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಈವನ್ ಲಾಸ್ಟ್ ಒಂದು 3 years ಅಲ್ಲಿ ನೋಡ್ಕೊಳ್ಳೋದಾದ್ರೂ ಕೂಡ ಇನ್ನೇನು ಆಲ್ಮೋಸ್ಟ್ ಯುದ್ಧ ಆಗುವಂತ ಚಾನ್ಸಸ್ ಜಾಸ್ತಿ ಇತ್ತು. ಈಗಲೂ ಕೂಡ LAC ಹತ್ರ ಈಗಲೂ ಕೂಡ ಸಿಚುವೇಶನ್ ಅನ್ನೋದು ಕಂಟ್ರೋಲ್ ಅಲ್ಲಿ ಇಲ್ಲ. ನಮ್ಮ ಸೇನೆ ಕೂಡ ಅಲ್ಲಿ ನಿಯೋಜನೆಗೊಂಡಿದೆ. ಚೀನಾದ ಆರ್ಮಿ ಅವರು ಕೂಡ ಏನೇನು ಸಿದ್ಧತೆಗಳನ್ನ ಬೇಕೋ ಅಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಬಟ್ ಯಾರು ಕೂಡ ಯುದ್ಧ ಮಾಡೋದಕ್ಕೆ ಹೋಗ್ತಿಲ್ಲ. ಸೊ ಅವರು ಕೂಡ ನಮ್ಮ ಭೂಭಾಗವನ್ನ ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ರೀಸೆಂಟ್ ಆಗಿ ಕೂಡ ಬಂದಿದ್ರು. ಅದಕ್ಕೆ ನಮ್ಮ ಸೇನೆಯವರು ಏನು ಉತ್ತರ ಕೊಡಬೇಕೋ ಆ ಉತ್ತರವನ್ನ ಕೊಟ್ಟರು. ಒಂದು ವೇಳೆ ಯುದ್ಧ ಆದ್ರೂ ಕೂಡ ರಷ್ಯಾ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸಹಜವಾಗಿ ಭಾರತ ಮತ್ತೆ ಚೀನಾ ಏನಾದ್ರೂ ಯುದ್ಧ ಆಯ್ತು ಅಂದ್ರೆ ನಾವು ಕೇಳದೆ ಹೋಗ್ಲಿ ಅಮೆರಿಕ ಅವರು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅಮೆರಿಕಾಗೆ ಚೀನಾ ಅಂದ್ರೆ ಆಗೋದಿಲ್ಲ. ಸೊ ಚೀನಾಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸಬೇಕು ಅಂತ ಯುದ್ಧಕ್ಕೋಸ್ಕರ ಕಾದ್ಕೊಂಡಿದ್ದಾರೆ. ಬಟ್ ಅವ್ರು ಇಬ್ರು ಕೂಡ ಡೈರೆಕ್ಟ್ ಆಗಿ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ. ಸಹಜವಾಗಿ ಅಮೆರಿಕ ಯಾವ್ದಾದ್ರು ಒಂದು 2 ದೇಶಗಳ ನಡುವೆ ತಂದಿಟ್ಟು ಸೊ ಅವರ ಪ್ರತೀಕಾರವನ್ನ ತೀರಿಸ್ಕೊಳ್ತಾರೆ. ಸೊ ಅಮೆರಿಕ ಜೊತೆ ನ್ಯಾಟೋ ದೇಶಗಳು ಕೂಡ ಮ್ಯಾಕ್ಸಿಮಮ್ ಭಾರತಕ್ಕೆ ಸಪೋರ್ಟ್ ಮಾಡುವಂತ ಚಾನ್ಸ್ ಇರುತ್ತೆ. ಯಾಕಂದ್ರೆ ಚೀನಾ ಮತ್ತೆ ಭಾರತ ಅಂತ ನೋಡ್ಕೊಳ್ಳೋದಾದ್ರೆ ಅತಿ ಹೆಚ್ಚು ದೇಶಗಳ ಜೊತೆ ಸ್ನೇಹವನ್ನ ನಾವು ಭಾರತೀಯರು ಚೆನ್ನಾಗಿ ಇಟ್ಕೊಂಡಿದೀವಿ. ಮತ್ತೊಂದು ಕಡೆ ನೋಡೋದಾದ್ರೆ ಈ ಪಾಕಿಸ್ತಾನ್ ಚೀನಾಗೆ ಸಪೋರ್ಟ್ ಮಾಡುತ್ತಾ ಇಲ್ಲ ಅಂತ 100% ಅನ್ನೋದಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಏನಾದ್ರೂ ಚೀನಾಗೆ 100% ಸಪೋರ್ಟ್ ಮಾಡ್ತು ಅಂದ್ರೆ ಅಮೆರಿಕ ಅವ್ರು ಹಾಕ್ತಿದಾರಲ್ವಾ ಬಿಸ್ಕೆಟ್, ಸೊ ಆ ಬಿಸ್ಕೆಟ್ಗಳು ಚೀನಾದ ಸೇನೆಗೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಸಪೋರ್ಟ್ ಮಾಡೋದು, ಸ್ವಲ್ಪ ಸೈಲೆಂಟ್ ಆಗಿರೋದು, ಅಂದ್ರೆ ಆಲ್ಮೋಸ್ಟ್ ನ್ಯೂಟ್ರಲ್ ಇದ್ದಂಗೆ ಇರುತ್ತೆ. ಸೊ ಚೀನಾಗಿರುವಂತ ಏಕೈಕ ಆಪ್ಷನ್ ರಷ್ಯಾ. ಸೊ ರಷ್ಯಾ ಇಷ್ಟು ದಿನ ಏನ್ ಮಾಡ್ತಿತ್ತು ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡಿದ್ರು ಅಂದ್ರೆ ಭಾರತ ಮತ್ತೆ ಚೀನಾಗೆ ಏನಾದ್ರು ಯುದ್ಧ ಆಯ್ತು ಅಂದ್ರೆ ಸೊ ಈಗ ಸದ್ಯಕ್ಕೆ ಅವ್ರು ಫಸ್ಟ್ ನಮ್ಮ ಭಾರತಕ್ಕೆ ಸಪೋರ್ಟ್ ಮಾಡಬೇಕು ಅಂತಾನೆ ಇರೋದು. ಬಟ್ ಫೈನಾನ್ಷಿಯಲ್ ಅಂದ್ರೆ ಇವಾಗ ರಷ್ಯಾದ GDP ಅನ್ನೋದು ತುಂಬಾ ಹಿಂದುಳಿದಿದೆ. ನಮ್ಮ ಭಾರತ ಈಗ ಬೆಳೀತಿರುವಂತದ್ದು, ಚೀನಾ ಬೆಳೆದು ನಿಂತಿರೋದು. ಸೊ ಅಮೌಂಟ್ ವಿಚಾರವಾಗಿ ಏನಾದ್ರು ಸಪೋರ್ಟ್ ಸಿಗುತ್ತೆ ಅಂತ ರಷ್ಯಾ ಚೀನಾಗೆ ಸಪೋರ್ಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಬಿಟ್ಟು ಇವನ್ ಅಮೆರಿಕ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ರು. ಅಂದ್ರೆ ರಷ್ಯಾ ಚೀನಾಗೆ ಸಪೋರ್ಟ್ ಮಾಡಬಹುದು ಅಂತ ಬಿಟ್ಟು ಎಲ್ಲರೂ ಎಸ್ಟಿಮೇಷನ್ ಅನ್ನ ಹಾಕಿದ್ರು. ಬಟ್ ಈಗ ಆ ಎಸ್ಟಿಮೇಷನ್ ಅನ್ನೋದು ಸುಳ್ಳಾಗಿದೆ. ಅದೇನಪ್ಪಾ ಅಂದ್ರೆ ಒಂದು ವೇಳೆ ಚೀನಾ ಮತ್ತೆ ಭಾರತ ಯುದ್ಧ ಏನಾದ್ರು ಆಯ್ತು ಅಂದ್ರೆ ಅವರು ಇಷ್ಟು ದಿನ ಅಂದ್ರೆ ನಾನು ಅನ್ಕೊಂಡಿದ್ದು ಸೈಲೆಂಟ್ ಆಗಿರ್ತಾರೆ ಅಂತ, ಆದ್ರೆ ಈಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತ ಮತ್ತೆ ಚೀನಾ ಏನಾದ್ರು LAC ಹತ್ರ ಯುದ್ಧ ಆಯ್ತು ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ಅದರ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಅಮೆರಿಕಾಗೆ ಬೈತಿದ್ದಾರೆ. ಇವಾಗ 2 ದೇಶಗಳ ನಡುವೆ ತಂದಿಟ್ಬಿಟ್ಟು ತಮಾಷೆ ನೋಡ್ತಾರಲ್ವಾ, ಆ ರೀತಿ ನಾವು ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಮತ್ತೆ ನಾವು ಯಾವತ್ತೂ ಕೂಡ ಭಾರತದ ಪರ ನಿಲ್ತೀವಿ. ಭಾರತದ ಜೊತೆ ಅವತ್ತೂ ಕೂಡ ಚೆನ್ನಾಗಿದ್ವಿ, ಈಗಲೂ ಕೂಡ ಚೆನ್ನಾಗಿದ್ವಿ, ಮುಂದೆ ಕೂಡ ಚೆನ್ನಾಗಿದ್ವಿ. ಭಾರತ ಯಾವತ್ತೂ ಕೂಡ ನಮಗೆ ಬೆಸ್ಟ್ ಫ್ರೆಂಡ್ ಅಂತ ರೋಮನ್ ಬಾಬಸ್ಕಿನ್ ಅನ್ನೋರು ಹೇಳಿರ್ತಾರೆ. ಇವ್ರು ಯಾರಂದ್ರೆ ರಷ್ಯನ್ ಡೆಪ್ಯೂಟಿ ಎನ್ವೇ ಟು ಇಂಡಿಯಾ. ಈ ವಿಚಾರ ಏನಕ್ಕೆ ಚರ್ಚೆ ಬರುತ್ತೆ ಅಂದ್ರೆ ರಷ್ಯಾದ ಒಂದು ಸೀಕ್ರೆಟ್ ಡಾಕ್ಯುಮೆಂಟ್ ಕೆಲವೊಂದು ಕಡೆ ಲೀಕ್ ಆಗಿರುತ್ತೆ. ಸೊ ಆ ಡಾಕ್ಯುಮೆಂಟ್ ಅಲ್ಲಿ ಅಂದ್ರೆ ಅವ್ರು ಯುದ್ಧ ಸೀಕ್ರೆಟ್ ಗಳನ್ನ ಬರೆದಿಟ್ಕೊಂಡಿರ್ತಾರೆ. ಯಾವ್ಯಾವ ಟೈಮಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಬಳಸಬೇಕು, ಮತ್ತೆ ಯಾವ್ಯಾವ ದೇಶದ ಜೊತೆ ಯುದ್ಧ ಆದ್ರೆ ಯಾವ್ಯಾವ ರೀತಿ ನಾವು ಯಾವ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಬೇಕಂತೆಲ್ಲ ಆ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ. ಸೊ ಅದು ಲೀಕ್ ಆಗಿದೆ. ಅದ್ರ ಬಗ್ಗೆ ಈಗ ಎಲ್ಲ ಮಾಧ್ಯಮಗಳು ಕೂಡ ಮಾತಾಡ್ತಿದೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಚೀನಾದ ಜೊತೆ ಒಂದು ವೇಳೆ ಯುದ್ಧ ಆದ್ರೂ ಕೂಡ ಯಾವ ರೀತಿ ಯುದ್ಧವನ್ನ ಮಾಡಬೇಕು ಅಂತ ಕೂಡ ಬರ್ಕೊಂಡಿರ್ತಾರೆ. ಮತ್ತೆ ರಷ್ಯಾ ಯಾವ ಟೈಮಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಬಳಸಬೇಕು ಅಂತ ಕೂಡ ಬರ್ಕೊಂಡಿರ್ತಾರೆ. ಅದು ಫಸ್ಟ್ ಏನಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಇರುವಂತ ಯಾವ್ದಾದ್ರು ಸಬ್ಮೆರೈನ್, ರಷ್ಯಾಗೆ ಸಂಬಂಧಿತ ಸಬ್ಮೆರೈನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ರಷ್ಯಾ ನ್ಯೂಕ್ಲಿಯರ್ ಬಾಂಬ್ ಅನ್ನ ಬಳಸುತ್ತೆ. ಎರಡನೇದು ನ್ಯೂಕ್ಲಿಯರ್ ಬಾಂಬ್ ಇರುವಂತ ಸಬ್ಮೆರೈನ್ ಮೇಲೆ, ರಷ್ಯಾದ ಸಬ್ಮೆರೈನ್ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅವಾಗ್ಲೂ ಕೂಡ ರಷ್ಯಾ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡುವಂತ ಚಾನ್ಸ್ ಇರುತ್ತೆ. ಮೂರನೇದು ಏರ್ ಬೇಸ್ ಮತ್ತೆ ಕೋಸ್ಟಲ್ ಬೇಸ್ ಮೇಲೆ ಏನಾದ್ರೂ ಆರ್ಮಿ ಬೇಸ್ ಮೇಲೆ, ರಷ್ಯಾದ ಆರ್ಮಿ ಬೇಸ್ ಮೇಲೆ ಬೇಕು ಅಂತ ಅಟ್ಯಾಕ್ ಮಾಡಿದ್ರೆ ಅವಾಗಲೂ ಕೂಡ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ ತಿಳಿದು ಬರ್ತಿದೆ. ಮತ್ತೆ ಅದ್ರ ಜೊತೆ ಇನ್ನೊಂದು ಕೆಲವೊಂದು ಇನ್ಫಾರ್ಮೇಶನ್ ಕೂಡ ತಿಳಿದು ಬರುತ್ತೆ. ಇವಾಗ ರಷ್ಯಾ ಸಹಜವಾಗಿ ಎಲ್ಲೆಲ್ಲಿ ಈ ನ್ಯೂಕ್ಲಿಯರ್ ಬೇಸ್ ಗಳನ್ನ ಇಟ್ಟಿರುತ್ತೆ ಹೇಳಿ ನ್ಯಾಟೋ ದೇಶಗಳಿಗೂ ರಷ್ಯಾಗೂ ಆಗ್ಬರೋದಿಲ್ಲ. ಅದಕ್ಕೋಸ್ಕರ ಯಾವ್ಯಾವ ನ್ಯಾಟೋ ದೇಶಗಳ ಪಕ್ಕದಲ್ಲಿ ಅಂದ್ರೆ ಈ ನ್ಯೂಕ್ಲಿಯರ್ ಬೇಸ್ ಅನ್ನೋದನ್ನ ಇಟ್ಟಿರ್ತಾರೆ. ಆದ್ರೆ ರೀಸೆಂಟ್ ಆಗಿ ತಿಳಿದು ಬರ್ತಿರೋದೇನಂದ್ರೆ ರಷ್ಯಾ ಚೀನಾ ಬಾರ್ಡರ್ ಹತ್ರ ಕೂಡ ಈ ನ್ಯೂಕ್ಲಿಯರ್ ಬೇಸ್ ಅನ್ನೋದನ್ನ ಇಟ್ಕೊಂಡಿದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸಹಜವಾಗಿ ಇವಾಗ ಚೀನಾ ಸರಿಸುಮಾರು ತುಂಬಾ ದೇಶಗಳ ಜೊತೆ ಗಡಿ ಹಂಚ್ಕೊಂಡಿದೆ. ಎಲ್ಲ ದೇಶಗಳ ಜೊತೆ ಕೂಡ ಕಿರಿಕನ್ನ ಇಟ್ಕೊಂಡಿದೆ. ಮೇನ್ ಆಗಿ ಬೇರೆ ದೇಶಗಳೆಲ್ಲ ಸಣ್ಣ ಪುಟ್ಟ ದೇಶಗಳೆಲ್ಲ ಸೈಲೆಂಟ್ ಆಗಿರ್ತವೆ. ಆದ್ರೆ ನಮ್ಮ ಭಾರತ ಏನು ಉತ್ತರ ಕೊಡಬೇಕು ಆ ಉತ್ತರವನ್ನ ಕೊಡ್ತಿರುತ್ತೆ. ರಷ್ಯಾ ಮತ್ತೆ ಚೀನಾ ನಡುವೆ ಕೂಡ ಗಡಿ ವಿಚಾರ ಅನ್ನೋದು ಇದೆ. ಬಟ್ ಈಗ ರಷ್ಯಾ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಚೀನಾ ಸ್ವಲ್ಪ ಸೈಲೆಂಟ್ ಆಗಿದೆ. ಅಂಡ್ ಚೀನಾ ಎಕನಾಮಿಕಲಿ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ರಷ್ಯಾ ಸ್ವಲ್ಪ ಚೆನ್ನಾಗಿದೆ. ಸದ್ಯಕ್ಕೆ ಚೀನಾಗೆ ರಷ್ಯಾ ಯಾಕೆ ಬೇಕು ಅಂದ್ರೆ ಮೇನ್ ಆಗಿ ಅವರಿಬ್ಬರಿಗೂ ಕೂಡ ಎನಿಮಿ ಕಂಟ್ರಿ ಅಮೆರಿಕ. ಸೊ ಅಮೆರಿಕನ ಸೋಲಿಸಬೇಕಂದ್ರೆ ಅವರಿಬ್ರು ಒಂದಾಗ್ತಾರೆ. ಸೊ ಅದಕ್ಕೋಸ್ಕರ ಎರಡೂ ದೇಶಗಳು ಸ್ವಲ್ಪ ಸೈಲೆಂಟ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ
ದಿನಗಳಲ್ಲಿ ಒಂದು 10-20 ವರ್ಷ ಆದಮೇಲೆ ಚೀನಾ ಯಾವುದೇ ಟೈಮಲ್ಲೂ ಬೇಕಿದ್ರೂ ಕೂಡ ರಷ್ಯಾ ಮೇಲೆ ದಾಳಿ ಮಾಡ್ಬೋದು ಅಂತ ಅವರು ಯುದ್ಧ ಸಾಮಗ್ರಿಗಳನ್ನು ಮತ್ತೆ ಆ ಸ್ಟ್ರಾಟಜಿಯನ್ನು ಅವರು ಕೂಡ ಡಾಕ್ಯುಮೆಂಟಲ್ಲಿ ಸೀಕ್ರೆಟ್ ಡಾಕ್ಯುಮೆಂಟಲ್ಲಿ ಬರ್ಕೊಂಡಿರ್ತಾರೆ. ಮತ್ತೆ ಒಂದು ವೇಳೆ ಭಾರತ ಮತ್ತೆ ಚೀನಾ ಯುದ್ಧ ಆದರೂ ಕೂಡ ಅಮೆರಿಕ ನಮಗೆ ಸಪೋರ್ಟ್ ಮಾಡ್ಬೋದು. ಇವಾಗ ರಷ್ಯಾ ಮತ್ತೆ ಅಮೆರಿಕ ಅಂತ ಕಂಪೇರ್ ಮಾಡೋದಾದ್ರೆ ಇಬ್ಬರು ಕೂಡ ಸ್ಟ್ರಾಂಗ್. ಸೊ ಆಲ್ರೆಡಿ ನಮಗೆ ಅಮೆರಿಕ ಸಪೋರ್ಟ್ ಮಾಡೋದ್ರಿಂದ ನಾವು ಯುದ್ಧ ಗೆಲ್ಲುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬಟ್ ಅಮೆರಿಕನ ನಾವು ಯಾವುದೇ ಕಾರಣಕ್ಕೂ ನಂಬಕ್ಕಾಗೋದಿಲ್ಲ. ಚೀನಾನ ನರಿ ಅಂತ ಹೇಳೋದಾದ್ರೆ ನರಿಗಿಂತ ಗುಳ್ಳೆ ನರಿ ತುಂಬ ಕ್ರಿಮಿನಲ್ ಮೈಂಡೆಡ್ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಅಮೆರಿಕ ಅವರ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಅವ್ರು ಕೇಳ್ಕೊಂಡು ಬಿದ್ದಿದ್ರೆ ಸೈಲೆಂಟ್ ಆಗಿರ್ತಾರೆ, ಇಲ್ಲಾಂದ್ರೆ ದೇಶಗಳ ನಡುವೆ ತಂದಿಡುವಂಥ ಚಾನ್ಸ್ ಇರುತ್ತೆ. ಬಟ್ ರಷ್ಯಾ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಿಲ್ಲ. ರಷ್ಯಾ ಯಾವತ್ತಿದ್ರೂ ಕೂಡ ಒಂದು ಮಾತನ್ನು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಳ್ಳುತ್ತೆ. ಅದಕ್ಕೆ ಹಿಂದೆ ಕೂಡ ನಮ್ಮ ಭಾರತಕ್ಕೆ ಸಪೋರ್ಟ್ ಮಾಡಿದೆ, ಈಗಲೂ ಕೂಡ ಸಪೋರ್ಟ್ ಮಾಡ್ತಿದೆ, ಮುಂದೆ ಕೂಡ ಸಪೋರ್ಟ್ ಮಾಡ್ತಿದೆ. ನಾವು ಕೂಡ ರಷ್ಯಾಗೆ ನಾವು ಡೈರೆಕ್ಟಾಗಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಇವಾಗ ಯುದ್ಧ ಆಗ್ತಿದೆ ಅಲ್ವಾ ರಷ್ಯಾ ಮತ್ತೆ ಯುಕ್ರೇನ್, ಇಂಡೈರೆಕ್ಟ್ ಆಗಿ ಯಾವ್ಯಾವ ರೀತಿ ಸಪೋರ್ಟ್ ಮಾಡಬೇಕೋ ಆ ಎಲ್ಲ ಸಪೋರ್ಟ್ ಅನ್ನ ನಾವು ಕೂಡ ಮಾಡ್ತಿದೀವಿ. ಏನೇ ಆಗಲಿ ಭಾರತ ಮತ್ತೆ ಚೀನಾ ಅಂತ ಯುದ್ಧ ಆದಾಗ ರಷ್ಯಾದ ಸಪೋರ್ಟ್ ಭಾರತಕ್ಕೆ ಇರುವಂತದ್ದು ತುಂಬಾ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಇನ್ನ ಚೀನಾ ಯಾವುದೇ ಕಾರಣಕ್ಕೂ ದೊಡ್ಡ ಯುದ್ಧಗಳು ಅಂತ ಯೋಚನೆ ಮಾಡೋದಿಲ್ಲ. ಅಂಡ್ ಸಣ್ಣ ಪುಟ್ಟದ ಕಿರಿಕ್ ಇದ್ದೇ ಇರುತ್ತೆ, ಚೀನಾದ ಬುದ್ಧಿನೇ ಅದು. ಸೊ ಏನ್ ಮಾಡ್ಬೇಕಂದ್ರೆ ಅದನ್ನ ಡೈವರ್ಟ್ ಮಾಡಬೇಕು, ದೇಶದ ಕಾನ್ಸಂಟ್ರೇಷನ್ ನ ಡೈವರ್ಟ್ ಮಾಡಬೇಕು ಅಂತ ಚೀನಾ ನೋಡುತ್ತೆ. ಯಾಕಂದ್ರೆ ಇವಾಗ ಲಾರ್ಜೆಸ್ಟ್ ಗ್ರೋಯಿಂಗ್ GDP ಇರುವಂತಹ ದೇಶ. ಸೊ ಅದನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಅವಾಗ ಸಣ್ಣ ಪುಟ್ಟ ಕಿರಿಕಗಳನ್ನ ಚೀನಾ ತೆಗಿತಾನೆ ಇರುತ್ತೆ. ಬಟ್ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಭಾರತ ಮತ್ತೆ ಚೀನಾ ಅಂತ ಏನಾದ್ರು ಯುದ್ಧ ಆಯ್ತು ಅಂದ್ರೆ ರಷ್ಯಾ ಭಾರತಕ್ಕೆ ಸಪೋರ್ಟ್ ಮಾಡಿದ್ರೆ ಚೀನಾಗೆ ತುಂಬಾ ಅಂದ್ರೆ ತುಂಬಾ ಹಿನ್ನಡೆ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಯಾವುದೇ ಕಾರಣಕ್ಕೂ, ಅದರಲ್ಲೂ ಮೇನ್ ಆಗಿ ಚೀನಾದ ಎಕ್ವಿಪ್ಮೆಂಟ್ ಗಳನ್ನ ಬಳಸ್ಕೊಂಡು ಅದರಲ್ಲಿ ಎಷ್ಟು ವರ್ಕ್ ಆಗ್ತವೆ ಅದರಲ್ಲಿ ಎಷ್ಟು ವರ್ಕ್ ಆಗೋದಿಲ್ಲ ಅವ್ರಿಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಚೀನಾ ಯಾವುದೇ ಕಾರಣಕ್ಕೂ ಯುದ್ಧ ಮಾಡೋದಕ್ಕೆ ಮುಂದಾಗ್ತಿಲ್ಲ. ಏನೇ ಆಗಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ನಮ್ಮ ಭಾರತದ ಪರ ಸಪೋರ್ಟ್ ಇದೆ. ಅಂಡ್ ಮೇನ್ ಆಗಿ ನಮ್ಮ ಕ್ಲೋಸ್ ಫ್ರೆಂಡ್ ರಷ್ಯಾ ಕೂಡ ನಮ್ಮ ಪರ ಸಪೋರ್ಟ್ ಇದೆ ಅಂತ ಹೇಳಿರೋದು ನಿಜಕ್ಕೂ ಕೂಡ ಸಂತೋಷದ ಸುದ್ದಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ರಷ್ಯಾ ಭಾರತ ಮತ್ತೆ ಚೀನಾ ಅಂತ ಏನಾದ್ರು ಯುದ್ಧ ಆದ್ರೆ ಮೈನ್ ಆಗಿ ನಾವು ಭಾರತದ ಪರ ನಿಲ್ತೀವಿ, ನಮಗೆ ಭಾರತ ಬೇಕು ಅಂದಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ರಷ್ಯಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ, ಭಾರತದ ಪರ ಏನಾದ್ರು ಯುದ್ಧ ಆಯ್ತು ಅಂದ್ರೆ ಯಾರಾದ್ರೂ ನಾವು ನ್ಯೂಕ್ಲಿಯರ್ ಬಾಂಬ್ ಬಳಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ವಾರ್ನಿಂಗ್ ಅನ್ನ ರಷ್ಯಾ ಬೇರೆ ಎದುರಾಳಿಗಳಿಗೆ ಕೊಟ್ಟಿದೆ. ಅದು ಕೇಳಿ ನಿಜಕ್ಕೂ ಕೂಡ ತುಂಬಾ ಖುಷಿ ಆಯ್ತು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.